ಹೆಸರು ಸರ್? ನಮ್ಮ ಹೆಸರು ಪರಶುರಾಮ್ ನೀಲ್ ನಾಯ್ಕ ಬಾಗಲಕೋಟೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನು ಹೇಳ್ಯಾರ ಅಂದ್ರೆ ದೇವಸ್ಥಾನಕ್ಕೆ ಹೋಗ್ಬೇಡ್ರಿ, ನೀವು ರೊಕ್ಕ ಹಾಕಿ ಬರ್ತೀರಿ. ಅದಕ್ಕೆ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಮುನ್ಸಿಪಾಲ್ಟಿ, MLA MP ಆಗ್ರಿ, ಅಲ್ಲಿ ಕೋರ್ಟಲ್ಲೇ ರೊಕ್ಕ ತೊಗೊಂಬರ್ಬೋದು, ಜನರ ಅಭಿವೃದ್ಧಿ ಮಾಡ್ಬೋದು ಅಂತ ಇಂಥ ವಿಚಾರಗಳನ್ನ ಹೇಳ್ಯಾರ ಬಾಬಾ ಸಾಹೇಬ್. ಅದಕ್ಕೆ ನಮ್ಮವ್ರಿಗೆ ಏನಪ್ಪ ಅಂದ್ರೆ ಅಧಿಕಾರಿ ಕಡೆ ಹೋಗ್ಬೇಕು ಅಂತ ಉದ್ದೇಶದಿಂದ ಇವತ್ತು ನಾವು ನಾಮಿನೇಷನ್ ಮಾಡೀವಿ. ಇದು ಒಂದಲ್ಲ, ಸುಮಾರು 20 ವರ್ಷದಿಂದ ನಾನು ನಾಮಿನೇಷನ್ ಮಾಡ್ಕೊತ ಬಂದೀನಿ. ಮುನ್ಸಿಪಾಲ್ಟಿ ಇರ್ಬೋದು, MLA ಇರ್ಬೋದು, MLC ಇರ್ಬೋದು, MPP 2ನೇ ಬಾರಿ ಅದು RPIದಿಂದ ನಿಂತಿದ್ದೆ. ಈ ಸಲ ಪಕ್ಷೇತರ ಅಭ್ಯರ್ಥಿಯಾಗಿ ಇವತ್ತು ನಾಮಿನೇಷನ್ ಮಾಡಬೇಕು. ತಾವು MP ಅವರು ಏನೇನು ಕೆಲಸಗಳನ್ನು ಇವತ್ತು ನೋಡ್ರಿ, ಬಾಗಲಕೋಟೆ ಕ್ಷೇತ್ರ ಗದ್ದಿಗೌಡರು ಅವರು ಸಮುದಾಯ ಭವನ ಸೀಮಿತ MP. ಈ ಕಾಂಗ್ರೆಸ್ ಅವ್ರಂಕರು ಏನೂ ಇಲ್ಲ ಇಲ್ಲಿ. ಇವತ್ತು ನಾವು ಬಂದ್ವಿ ಅಂದ್ರೆ ಸಾಕಷ್ಟು ಉದ್ಯೋಗಗಳಂತ ಬರ್ತೀವಿ. ಸಿದ್ದರಾಮಯ್ಯ ನೋಡ್ರಿ ಹೇಳ್ತಾನೆ, ಅಕ್ಕಿ ಕೊಡ್ತೀನಿ ಅಂತ. ಈಗ ಅಕ್ಕಿ ಕೊಡೋದು ಯಾವ ದೇಶನಾಗ ಐತಿದೆ? ಯಾವ ದೇಶನಾಗಿಲ್ಲ. ಅಲ್ಲಿ ಏನು ಕೊಡ್ತಾರೆ? ಉದ್ಯೋಗ ಕೊಡ್ತಾರೆ. ನಾವು ಎಲ್ಲ ದುಡಿಯುವಂಥ ಜನ ಅದೀವಿ ಇಲ್ಲಿ ಭಾರತ ದೇಶದೊಳಗೆ, ಕರ್ನಾಟಕದೊಳಗೆ. ದುಡಿಯೋರಿಗೆ ಉದ್ಯೋಗ ಕೊಡಬೇಕು. ಉದ್ಯೋಗ ಕೊಟ್ಟಾಗ ಸರಿ ಆಕೈತಿ. ಇವತ್ತೇನಪ್ಪ, 100 ಎಕರೆ ಜಮೀನುಗಳು ಬೇರೆ ಬೇರೆ ಹೆಸರು ಮ್ಯಾಗ ಅದಾವೆ, ಶ್ರೀಮಂತರ ಪಾಲದವ ಅಂಥವೆಲ್ಲ ಬಡ್ರಿಗೆ ಹಂಚ್ಕೊಟ್ರೆ ದುಡಿದು ಇವತ್ತೇನಪ್ಪ ಅಂತ ನಾವು ಸಂಪಾದನೆ ಮಾಡ್ಕೊತಾರೆ. ಇವತ್ತು ನಾವು ಏನು ಕೊಡ್ತೀವಿ? ಆಶ್ರಯ ಮನೆಗೆ ಕೊಡ್ತೀವಿ, ಇದು ಅಕ್ಕಿ ಕೊಡ್ತೀವಿ, ನಿಮ್ಮ ಸ್ಕಾಲರ್ಶಿಪ್ ಕೊಡ್ತೀವಿ ಅಂತ. ಅದು ಸುಳ್ಳದು. ವಿದೇಶದೊಳಗೆ ಏನಪ್ಪ ಉದ್ಯೋಗ ಕೊಡ್ತಾರೆ. ಉದ್ಯೋಗ ಮ್ಯಾಗ ಅವ್ರು ಏನಪ್ಪ ಅಂದ್ರೆ ತಮ್ಮ ವೆಹಿಕಲ್ಗಳನ್ನು ತೊಗೋತಾರೆ, ದೊಡ್ಡ ದೊಡ್ಡ ಕಾರ್ ಗಾಡಿಗಳು ಹೋಗ್ತಾರೆ, ಬಿಲ್ಡಿಂಗ್ ಕಟ್ಟಿಸ್ತಾರೆ, ಆಮೇಲೆ ಚಲೋ ಫುಡ್ ತಿಂತಾರೆ. ಇವು ರೇಷನ್ ಅಕ್ಕಿ ತಿನ್ನುವಂಥ ಸ್ಥಿತಿ ಆಗಬಾರ್ದು ನಮ್ಮ ದೇಶದೊಳಗೆ. ಏನಪ್ಪ ಅಂದ್ರೆ ವಿದೇಶಿ ಮಾದರಿ ಆಗ್ಬೇಕು ನಮಗೆ. ಇವತ್ತು ಮೋದಿ ನೋಡ್ರಿ, ಇವತ್ತು ಎಲ್ಲರಿಗೂ ಬೇರೆ ಬೇರೆ ಸರ್ಕಾರ ರೈತರಿಗೆ ಮನ್ನಾ ಮಾಡ್ತಾರೆ. ಅವನು ರೈತರಿಗೆ ಮನ್ನಾ ಮಾಡೇ ಇಲ್ಲ, ಅವನು ಮನ್ನಾ ಮಾಡ್ಯಾನ. ಯಾರಿಗೆ ಮಾಡ್ಯಾನ ಮನ್ನಾ? ನೀರವ್ ಮೋದಿ ಅಂಥವ್ರಿಗೆ ದೊಡ್ಡ ದುಡ್ಡು ಹಾಕೊಂಡು ಹೋಗೋರು ಮನ್ನಾ ಮಾಡಿಬಿಟ್ರೆ. ಅದಕ್ಕೆ ಅಂಥವೆಲ್ಲ ವಿರೋಧಿಸೋರು ಬೇಕಲ್ಲ. ಕಾಂಗ್ರೆಸ್ದಾಗ ಆ ತಾಕತ್ತಿಲ್ಲ, BJP ಅವ್ರಿಗೂ ಮಾಡುವಂಥ ತಾಕತ್ತಿಲ್ಲ. ಅದಕ್ಕೆ ಆ ಕಾರಣಕ್ಕಾಗಿ ನಾವು ಇವತ್ತು MP ಎಲೆಕ್ಷನ್ ನಿಂತೀವಿ.